ಆದ್ರೆ 10 ದಿನಗಳ ಕಾಲ ಕಳೆಯೋ ಮುನ್ನವೇ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದಾರೆ. ಹಾಗಾದ್ರೆ ದಂಪತಿಯ ನೌಟಂಕಿ ನಾಟಕ ಹೇಗಿತ್ತು ಅದನ್ನೇ ನೋಡೋಣ ಇನ್ಶೂರೆನ್ಸ್ ಮರ್ಡರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆರೋಪಿಯ ಮುನಿಸ್ವಾಮಿ ಗೌಡ ವ್ಯಾಪಾರಿಯಾಗಿದ್ದು ಬಿಸಿನೆಸ್ನಲ್ಲಿ ನಷ್ಟ ಅನುಭವಿಸಿದ್ದ. ಆದ್ರಿಂದ ಸಾಲದ ಸುಳಿಯಲ್ಲಿ ಸಿಲುಕಿದ್ದ. 2 ಕೋಟಿಗೆ ಇನ್ಶೂರೆನ್ಸ್ ಮಾಡಿದ್ದ ಮುನಿಸ್ವಾಮಿ ಗೌಡ ಆ ಹಣವನ್ನ ಪಡೆಯಲು ದಂಪತಿ ಸೇರಿ ಖತರ್ನಾಕ್ ಐಡಿಯಾವನ್ನ ಮಾಡಿದ್ರು. ತಾನು ಸತ್ತಂಗಿರ್ಬೇಕು, ಆದ್ರೆ ಸಾಯಬಾರ್ದು, ಇನ್ಶೂರೆನ್ಸ್ ಹಣವು ಕೈ ಸೇರ್ಬೇಕು ಅಂತ ಪ್ಲಾನ್ ರೂಪಿಸಿದ್ದ. ಯಾರು ಹತ್ಯೆ ಆರೋಪಿ ಇದ್ದಾನೆ ಮುನಿಸ್ವಾಮಿ ಗೌಡ, ಅವನು ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಚಿಕ್ಕ ಕೋಲಿಗ ಅಂತಕ್ಕಂಥ ಗ್ರಾಮದ ವ್ಯಕ್ತಿ. ಅವನು ಸಾಕಷ್ಟು ಬಿಸ್ನೆಸ್ ಅನ್ನು ಕೂಡ ಮಾಡ್ತಾ ಇದ್ದ. ಬಿಸ್ನೆಸ್ ಅಲ್ಲಿ ನಷ್ಟ ಆಗಿತ್ತು, ಹಾಗಾಗಿ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದಂಥ ವ್ಯಕ್ತಿ ತನ್ನ ಪತ್ನಿಯ ಜೊತೆ ಒಂದು ಪ್ಲಾನ್ ಮಾಡ್ತಾನೆ. ತಾನು ಮೃತಪಟ್ಟರೆ 2 ಕೋಟಿ ಹಣ ಸಿಗುತ್ತೆ, ಇನ್ಸೂರೆನ್ಸ್ ಹಣ ಸಿಗುತ್ತೆ. ಸೊ ಅದನ್ನ ಪಡ್ಕೊಂಡ್ರೆ ನಮ್ಮ ಎಲ್ಲ ಸಾಲವನ್ನು ತೀರಿಸ್ಕೊಳ್ಬಹುದು ಅಂತಕ್ಕಂಥ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿ ಪತ್ನಿಯ ಜೊತೆ ಸೇರಿ ಪತ್ನಿ ಶಿಲ್ಪಾರಾಣಿ ಜೊತೆ ಸೇರಿ ಇನ್ಶೂರೆನ್ಸ್ ಹಣ ಲಪಟಾಯಿಸಲು ಪ್ಲಾನ್ ಮಾಡಿದ್ದ ಮುನಿಸ್ವಾಮಿ ಗೌಡ ಅದಕ್ಕಾಗಿ ತನ್ನನ್ನೇ ಹೋಲುವ ವ್ಯಕ್ತಿ ಹುಡುಕಾಡ್ತಾರೆ. ಹಾಗೆ ಅಂತ ವ್ಯಕ್ತಿ ಸಿಕ್ಕ ಕೂಡಲೇ ಆತನ ಜೊತೆ ಸಂಪರ್ಕ ಬೆಳೆಸ್ತಾನೆ. ಸ್ನೇಹಿತನಂತೆ ಅವನ ಜೊತೆಗಿದ್ದೇ ಮುಗಿಸಲು ಸ್ಕೆಚ್ ಹಾಕ್ತಾನೆ. ಇದೇ ಇವನನ್ನೇ ಹೋಲ್ತಕ್ಕಂಥ ಅಂದ್ರೆ ಇವನಷ್ಟೇ ಹೈಟ್ ಫಿಟ್ ಇರತಕ್ಕಂಥ ವ್ಯಕ್ತಿಯನ್ನ ಹುಡುಕಿ ಅಂದ್ರೆ ತನ್ನ ಜೊತೆ ಕರ್ಕೊಂಡು ಬಂದಂತ ಮುನಿಸ್ವಾಮಿ ಗೌಡ ಅರಸೀಕೆರೆ ತಾಲೂಕಿನ ಗೊಲ್ಲರ ಹೊಸಳ್ಳಿ ಗ್ರಾಮದಲ್ಲಿ ತನ್ನ ಕಾರನ್ನ ನಿಲ್ಲಿಸ್ತಾನೆ. ಮುನಿಸ್ವಾಮಿ ಗೌಡ ಶಿಲ್ಪಾ ದಂಪತಿ ಅಪರಿಚಿತನನ್ನ ಅರಸೀಕೆರೆ ತಾಲೂಕಿನ ಗಂಡಸಿ ರಸ್ತೆಯಲ್ಲಿ 3 ಬಾರಿ ಕೊಲ್ಲಲು ಯತ್ನಿಸಿದ್ರು. ಆದ್ರೆ ಆಗಸ್ಟ್ 12ರಂದು ತನ್ನ ಟವೇರಾ ಕಾರ್ನಲ್ಲಿ ಅಪರಿಚಿತನನ್ನ ಮುನಿಸ್ವಾಮಿ ಗೌಡ ಕರೆದೊಯ್ತಾನೆ. ಅರಸೀಕೆರೆ ತಾಲೂಕಿನ ಗಂಡಸಿ ರಸ್ತೆಗೆ ಬಂದ ಆರೋಪಿ ಕಾರು ಕೆಟ್ಟಿದೆ ಅಂತ ಸೈಡ್ಗೆ ಹಾಕ್ತಾನೆ. ಅಪರಿಚಿತನನ್ನ ಕಾರಿನಿಂದ ಕೆಳಗಿಳಿಸ್ತಾನೆ. ಆತನಿಂದಲೇ ಕಾರು ರಿಪೇರಿ ಮಾಡಿಸ್ತಾನೆ. ಸೊ ಅದಕ್ಕಿಂತ ಮುಂಚಿತವಾಗಿನೇ ಒಂದು ಲಾರಿಯನ್ನು ಕೂಡ ಆತ ಬುಕ್ ಮಾಡ್ಕೊಂಡಿರ್ತಾನೆ. ತಾನು ಕಾರ್ ನಿಲ್ಲಿಸಿದಾಗ ಒಬ್ಬ ವ್ಯಕ್ತಿ ಕಾರ್ನ ಪಕ್ಕ ಕುಳಿತಿರ್ತಾನೆ. ಸೊ ಅವನಿಗೆ ನೀನು ಬಂದು ಡಿಕ್ಕಿ ಆಗ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನು ಕೂಡ ಮಾಡಿರ್ತಾನೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಾದಕ ಪದಾರ್ಥ ನೀಡಿ ಯುವತಿ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಅಲ್ತಾಫ್ ರೇಪ್ ಮಾಡಿದ್ದಾನೆ. ಅತ್ಯಾಚಾರದ ಹಿಂದೆ ಯಾವುದೋ ಶಕ್ತಿಯ ಕೈವಾಡ ಇದೆ ಅಂತ ಹಿಂದೂ ಸಂಘಟನೆಗಳು ಸಿಡಿದೆದ್ದಿವೆ. ಈ ಸುದ್ದಿಗಳನ್ನು ನೋಡೋಣ ಕಿಡ್ನಾಪ್ ಅಂಡ್ ರೇಪ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇನ್ನು ಕಾರ್ಕಳ ಯುವತಿಯ ಅತ್ಯಾಚಾರ ಆರೋಪಿ ಅಲ್ತಾಫ್ ಸ್ನೇಹಿತರಿಗೆ ಕರೆ ಮಾಡಿದ್ದಂತೆ. ಅಲ್ಲದೆ ಮದ್ಯ ತರಲು ತಿಳಿಸಿದ್ದಾನೆ. ನಂತರ ಯುವತಿಗೆ ಮದ್ಯ ಕುಡಿಸಿ ಬಳಿಕ ಅತ್ಯಾಚಾರ ಮಾಡಿದ್ದಾರೆ. ಮದ್ಯದ ಜೊತೆ ಡ್ರಗ್ಸ್ ಮಿಶ್ರಣ ಮಾಡಿರುವ ಶಂಕೆ ಇದ್ದು ಮಣಿಪಾಲದ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗ್ತಿದೆ. ಆಲ್ರೆಡಿ ಅಕ್ಯೂಸ್ ಅಲ್ತಾಫ್ ಸೆಕ್ಯೂರ್ ಆಗಿದೆ. ಅದು ನಾನು ಇನ್ಕ್ವೈರಿ ನಮ್ಮವರು ಮಾಡ್ತಾ ಇದ್ದರು. ಡ್ರಗ್ಸ್ ಎಲ್ಲಿಂದ ತಂದಿದ್ರು, ಹೆಂಗೆ ತಂದಿದ್ರು ಎಲ್ಲ ಇನ್ಕ್ವೈರಿ ನಡೀತಾ ಇದೆ. ಮತ್ತು ಅದರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ರು ಅದು ಕೂಡ ಡಿಟೇನ್ ಆಗಿದೆ. ಅದು ಕೂಡ ನಮ್ಮವರು ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಿಂದೂ ಯುವತಿಯರನ್ನ ಗುರಿಯಾಗಿಸಿಕೊಂಡು ನಡೆಯುತ್ತಿರೋ ದಾಳಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹಿಂದೂ ಯುವತಿಯರು ಆಸೆ ಆಮಿಷಕ್ಕೆ ಒಳಗಾಗಬಾರದು ಅಂತ ಹೇಳಿದ್ದಾರೆ. ಹಿಂದೂ ಯುವತಿಯರನ್ನ ಗುರಿಯಾಗಿಟ್ಟುಕೊಂಡು ನಡೀತಾ ಇರುವಂತ ಈ ಘಟನೆಗಳ ಕುರಿತಂತೆ ಒಂದು ದೊಡ್ಡ ಜನಜಾಗೃತಿ ಆಂದೋಲನವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ದೊಡ್ಡ ಪ್ರಮಾಣದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮಣಿಪಾಲ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಪ್ರಕರಣದಲ್ಲಿ ಅಲ್ತಾಫ್ ಮತ್ತು ಮದ್ಯ ತಂದುಕೊಟ್ಟ ಸುಬೇರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ 3ನೇ ಆರೋಪಿಗೆ ಬಲೆ ಬೀಸಿದ್ದಾರೆ. ಮತ್ತೊಂದು ಕಡೆ ಆರೋಪಿ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ. ರಾಜ್ಯದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕಿಚ್ಚು ಹೆಚ್ಚಿದೆ. ಅತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಭೇಟಿ ಮಾಡಿದ್ದಾರೆ. ಇದು ಕುರ್ಚಿಗಾಗಿ ನಡೀತಾ ಇರೋ ಮ್ಯೂಸಿಕಲ್ ಚೇರ್ ಅಂತ ಬಿಜೆಪಿ ಲೇವಡಿ ಮಾಡ್ತಿದೆ. ಈ ಸುದ್ದಿಗಳನ್ನು ನೋಡೋಣ ಕುರ್ಚಿ ಕುತೂಹಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದ ಬೆಳವಣಿಗೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಿದ್ದೇವೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಿನ್ನೆ ನಾನು ಡಿಸಿಎಂ ಸಚಿವರು ದೆಹಲಿಗೆ ಹೋಗಿದ್ದೆವು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸಂವಿಧಾನ ಬಾಹಿರ. ಈ ಎಲ್ಲಾ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ ಅಂತಂದ್ರು.
ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಅದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಕೆಲ ಬಿಲ್ಗಳನ್ನ ರಾಜ್ಯಪಾಲರು ಯಾಕೆ ವಾಪಸ್ ಕಳಿಸುತ್ತಿದ್ದಾರೋ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರು ವಾಪಸ್ ಕಳಿಸಿದ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ ಅಂತಂದ್ರು. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ಅವುಗಳನ್ನ ವಾಪಸ್ ಕಳಿಸಿದ್ದಾರೆ. ಕ್ಲಾರಿಫಿಕೇಶನ್ ಏನು ಯಾತಕ್ಕೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತ ನೋಡಿ ಯು ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್. ಬದಲಾವಣೆಯ ಬೆಳವಣಿಗೆಗಳಿಗೆ ಪುಷ್ಟಿ ನೀಡುವಂತ ಸನ್ನಿವೇಶಗಳು ಕಣ್ಮುಂದೆಯೇ ಗೋಚರಿಸುತ್ತಿವೆ. ದೆಹಲಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಆದರೆ ಸಭೆ ಮುಗಿದ ಬಳಿಕ ಸಿದ್ದರಾಮಯ್ಯ ಮಾತ್ರ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಡಿಸಿಎಂ ಡಿಕೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇದೆಲ್ಲವೂ ಕಾಂಗ್ರೆಸ್ ಮನೆಯಲ್ಲಿ ಬೀಸಿರೋ ಬದಲಾವಣೆಯ ಬಿರುಗಾಳಿಗೆ ಸಾಕ್ಷ್ಯದಂತಿದೆ. ನಿನ್ನೆ ಹೈಕಮಾಂಡ್ ಮೀಟಿಂಗ್ನಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆಯೂ ಪ್ರಸ್ತಾಪವಾಗಿದೆ. ಸಂಪುಟದಲ್ಲಿ ಕೆಲ ಸಚಿವರನ್ನ ಕೈಬಿಡೋ ಬಗ್ಗೆ ಚರ್ಚೆಯಾಗಿದ್ದು, ಈ ಬಗ್ಗೆ ಚರ್ಚಿಸಲು ಮತ್ತೆ ದೆಹಲಿಗೆ ಬರುವುದಾಗಿ ಸಿಎಂ ಹೇಳಿದ್ದಾರೆ. 2 ತಿಂಗಳ ಬಳಿಕ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದ್ದು, 5 ರಿಂದ 6 ಸಚಿವರನ್ನ ಸಂಪುಟದಿಂದ ಕೈಬಿಡುವ ಚಿಂತನೆ ಇದೆಯಂತೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಆಗುವ ಸಾಧ್ಯತೆ ಇದೆ. ಸಿಎಂ ಸೀಟ್ಗಾಗಿ ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಡಿಸಿಎಂ ಡಿಕೆಶಿ, ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಜಮೀರ್ ಮಧ್ಯೆ ಫೈಟ್ ಶುರುವಾಗಿದೆ. ಯಾರನ್ನ ಮಾಡಬೇಕೆಂದು ಚರ್ಚೆ ನಡೆಯುತ್ತಿದೆ ಅಂತಂದ್ರು. ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದ್ದಾರೆ. ಇದಾದ್ಮೇಲೆ ಡಿಕೆ ಶಿವಕುಮಾರ, ಅದಾದ್ಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು. ಖರ್ಗೆ ಅವರ, ಎಂಬಿ ಪಾಟೀಲ್ರ, ಜಾರಕಿಹೊಳಿ ಅವರ. ಸಿದ್ದರಾಮಯ್ಯಗೆ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದೇ ಆದ್ಯತೆಯಾಗಿದೆ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ನೀಡದಿದ್ರು ಸಿಎಂ ಕುರ್ಚಿಯತ್ತ ಗಮನ ಹರಿಸಿದ್ದಾರೆ ಅಂತಂದ್ರು. ಮುಖ್ಯಮಂತ್ರಿಗಳ ಆದ್ಯತೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವ್ರ ಕುರ್ಚಿ ಉಳಿಸ್ಕೊಳ್ಳೋದೇ ಆದ್ಯತೆ ಅಂತಂದ್ರೆ ನಾವೇನೋ ಮಾಡ್ಲಿಕ್ಕೆ ಆಗಲ್ಲ. ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ದಿನನಿತ್ಯ ನಡೀತಾ ಇರಬೇಕಾದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಸಚಿವ ಮಂಕಾಳ ವೈದ್ಯ ಹೇಳಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಸುಳಿವಿನ ಬಗ್ಗೆ ವಿಜೇಂದ್ರ ಹೇಳಿರಬಹುದು, ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ವಾಗ್ದಾಳಿ ನಡೆಸಿದ್ರು. ಮಟ್ಟಕ್ಕೆ ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅವರು ಒಬ್ರು ರಾಜ್ಯಪಾಲರಾಗಿ ಆ ಮಟ್ಟಕ್ಕೆ ಇಳಿಬಾರ್ದಿತ್ತು. ಕೇಂದ್ರ ಸರ್ಕಾರ ಜನ ನಮ್ಮನ್ನ ಗೆಲ್ಲಿಸಿರುವುದು ರಾಜೀನಾಮೆ ಕೊಡುವುದಕ್ಕ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ತಿರುಗೇಟು ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ, ಅವರ ಪರವಾಗಿ ಶಾಸಕರು, ಮಂತ್ರಿಗಳು, ಹೈಕಮಾಂಡ್ ಇದೆ ಅಂತಂದ್ರು. ವಿಜೇಂದ್ರ ಜನ 130 ಜನ ಗೆಲ್ಸಿದ್ರು. ವಿಜೇಂದ್ರ ಕೇಳೋದಕ್ಕೆ ರಾಜೀನಾಮೆ ಕೊಡಕ ಗ್ಯಾರಂಟಿಗಳ ಸಕ್ಸಸ್ನಿಂದ ಬಿಜೆಪಿ, ಜೆಡಿಎಸ್ ಹೆದರಿದ್ದು ಸರ್ಕಾರವನ್ನ ಅಸ್ಥಿರಗೊಳಿಸಲು ಯತ್ನಿಸುತ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ನಾಯಕರು ಸಿಎಂ, ಡಿಸಿಎಂ ಜೊತೆ ಮಾತನಾಡಿದ್ದಾರೆ. ಆಗಸ್ಟ್ 29ರ ತೀರ್ಪಿನ ಬಳಿಕ ಕೈಗೊಳ್ಳಬೇಕಿರುವ ನಡೆ ಬಗ್ಗೆ ಚರ್ಚಿಸಲಾಯಿತು ಅಂತಂದ್ರು. 29th ಏನಾಗ್ತದೆ ಅದನ್ನ ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನ ಮಾಡ್ತೇವೆ. ಬೆಂಗಳೂರಿನಲ್ಲಿ ರಾಜಕಾಲುವೆ ನೀರಿನಲ್ಲಿ ಸೊಪ್ಪು, ತರಕಾರಿ ಬೆಳೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಸೈಲೆಂಟ್. ಬೆಂಗಳೂರಿನಲ್ಲಿ ಮಳೆ ಗಾಳಿ ಇಲ್ಲದೇ ಇದ್ರೂ ಮರ ಬಿದ್ದು ಅವಾಂತರ. ಕೆರೆ ಬಫರ್ ಝೋನ್ನಲ್ಲಿ ಒತ್ತುವರಿ ಮಾಡಿದ್ರ ನಾಗಾರ್ಜುನ್. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ಬೆಂಗಳೂರಿನಲ್ಲಿ ರಾಜಕಾಲುವೆ ನೀರಿನಲ್ಲಿ ಸೊಪ್ಪು ತರಕಾರಿ ಬೆಳೀತಾ ಇರುವ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಡಿ ಚನ್ನಸಂದ್ರ ಸುತ್ತಮುತ್ತ 10 ಎಕರೆಯಲ್ಲಿ ಬೆಳೆಯುವ ಸೊಪ್ಪು ತರಕಾರಿಗೆ ರಾಜಕಾಲುವೆ ನೀರು ಬಳಕೆ ಮಾಡಲಾಗುತ್ತಿದೆ. ರಾಜಕಾಲುವೆ ನೀರಿಗೆ ಅನಧಿಕೃತವಾಗಿ ಮೋಟಾರ್ ಅಳವಡಿಕೆ ಮಾಡಲಾಗಿದ್ದು, ಗಬ್ಬೆದ್ದು ನಾರುವ ನೀರಿನಲ್ಲೇ ರಾಶಿ ರಾಶಿ ಸೊಪ್ಪು ಬೆಳೆಯಲಾಗುತ್ತಿದೆ. ಹೀಗೆ ಬೆಳೆಯುವ ತರಕಾರಿ ಸೊಪ್ಪುಗಳೇ ಬೆಂಗಳೂರಿನ ಎಲ್ಲಾ ಮಾರ್ಕೆಟ್ಗಳಿಗೂ ಸಪ್ಲೈ ಆಗ್ತಿದೆ. ನೋಡ್ಬೋದು ನೀವು, ಪ್ರತಿಯೊಂದು ಫಾರ್ಮಿಂಗ್ ಲ್ಯಾಂಡಲ್ಲೂ ಪ್ರತಿಯೊಂದು ಇದರಲ್ಲೂ ಒಂದು ಸುಮಾರು 20-25 ಮೋಟರ್ಗಳಿದೆ. ಎಲ್ಲ ಒಂದು 50 ಏಕರ್ಸ್ ಮೇಲೇ ಇದೆ. ಎಲ್ಲ ಲ್ಯಾಂಡ್ಗೂ ಇದೇ ವಾಟರ್ ಬಳಸಿಬಿಟ್ಟು ಸೈರೆಟ್ ವಾಟರ್ನೇ ತುಂಬ ಪೊಲ್ಯೂಷನ್ ಮಾಡಿದ್ದಾರೆ. ಎಫೆಕ್ಟ್ ಆಗೋದೇನು ಈಗ ನಿಮಗೆ ನೋಡ್ತಿದ್ದಾರೆ, ವೈರಲ್ ಫೀವರ್ ಜಾಸ್ತಿ ಆಗ್ತಿದೆ, ಸ್ಕಿನ್ ಅಲರ್ಜೀಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ಹಾರ್ಟ್ ಅಟ್ಯಾಕ್ಸ್, ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಇದೆ. ಈಗ ನೀರೇ ಪೊಲ್ಯೂಷನ್ ಮಾಡಿದ್ಮೇಲೆ ಎಲ್ಲ ಸಾರ ನೀರಿಂದನೇ ಬರೋದು. ರಾಜಕಾಲುವೆ ನೀರಿನಲ್ಲಿ ಬೆಳೆದ ಸೊಪ್ಪು ತರಕಾರಿ ಸೇವನೆಯಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಈ ರಾಜಕಾಲುವೆ ನೀರಿಗೆ ಕೈಗಾರಿಕೆಗಳ ರಾಸಾಯನಿಕ ಕೂಡ ಸೇರ್ಪಡೆಯಾಗುತ್ತಿದೆ. ಹೀಗಿದ್ರೂ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕೂತಿದ್ದಾರೆ. ತರಕಾರಿ ಬೆಳೆಯೋರು ಮತ್ತು ಮಾರಾಟಗಾರರು ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. TV9 ಅವ್ರನ್ನ ಕರೆಸ್ಬಿಟ್ಟು ನಾವು ಈ ತರ ಯಾರಿಗೂ ಜನರಿಗೆ ತುಂಬಾ ಪ್ರಾಬ್ಲಮ್ ಏನು ಆಗಬಾರ್ದು ಅನ್ನೋ ತರನೇ ಅದಕ್ಕೋಸ್ಕರ ನಾವು ಇದನ್ನ ಬಯಲಿಗೆ ಎಳಿತಾ ಇದೀವಿ ಸರ್. ಈ ತರ ತುಂಬಾ ಇನ್ನೂ ಅನೇಕ ಇದೆ ಸರ್. ಅದೆಲ್ಲ ನೀವೇ ಹೆಂಗಾದ್ರೂ ರಿಸರ್ಚ್ ಮಾಡಿಬಿಟ್ಟು ಇದನ್ನೆಲ್ಲ ಆಚೆ ತೆಗಿಲೇಬೇಕು. ದುಡ್ಡುಗೋಸ್ಕರ ಜನ ಎಂತ ಕೆಲ್ಸಕ್ಕೆ ಬೇಕಾದ್ರೂ ಬಿದ್ದುಬಿಟ್ಟಿದ್ದಾರೆ. ಇವಾಗ ದುಡ್ಡು ಮಾಡ್ಬೇಕಷ್ಟೇ. ನಾನು ಯಾರು ಹೆಂಗಾದ್ರೂ ಸಾಯ್ಲಿ, ಯಾರ ಜೀವದ ಜೊತೆ ಏನಾದರೂ ಆಗಲಿ ಏನಾದರೂ ಆಗಲಿ ನನಗೆ ದುಡ್ಡು ಬೇಕು ಅಷ್ಟೇ ಅಪ್ಪ, ನಾನು ಚೆನ್ನಾಗಿರಬೇಕು. ಆ ಥರ ಪರಿಸ್ಥಿತಿಲಿ ತುಂಬಾ ಜನ ಇವಾಗ ಹಾಳಾಗ್ತಾ ಇದ್ದಾರೆ. ಕೊಳಚೆ ನೀರನ್ನ ಒಂದು ವೇಳೆ ಕೃಷಿಗೋ ಮತ್ತೊಂದಕ್ಕೋ ಬಳಸುವ ಮೊದಲು ಸಂಸ್ಕರಿಸಬೇಕು. ಆದರೆ ಯಾವುದೇ ರೀತಿಯಾಗಿ ನೀರನ್ನ ಫಿಲ್ಟರ್ ಮಾಡದೆ, ಪ್ಯೂರಿಫೈ ಮಾಡದೆ ಏಕಾಏಕಿ ಕಲುಷಿತ ನೀರನ್ನೇ ಬಳಸಿ ತರಕಾರಿ ಬೆಳೆದರೆ ತಿಂದವರ ಆರೋಗ್ಯಕ್ಕೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಆ ಜನರು ತಿನ್ನುವಂತ ಆಹಾರ ಪದಾರ್ಥಗಳಿಗೂ ಕೂಡ ವಿಷವನ್ನ ಸೇರಿಸ್ತಾ ಇದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆ ಇಡೀ ಸೊಪ್ಪನ್ನ ನೀರನ್ನ ಯಾವುದೇ ರೀತಿ ಫಿಲ್ಟರ್ ಅನ್ನ ಮಾಡದೆ, ಸಂಸ್ಕರಣೆಯನ್ನ ಮಾಡದೆ ಚರಂಡಿ ನೀರಲ್ಲೇ ಬೆಳೀತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಗಾಳಿ ಇಲ್ಲದಿದ್ರೂ ಬೃಹತ್ ಮರ ಉರುಳಿ ಬಿದ್ದಿದೆ. ಜನನಿಬಿಡ ಪ್ಯಾಲೇಸ್ ರಸ್ತೆಯಲ್ಲಿ ಬೃಹತ್ ಮರ ಬಿದ್ದ ಪರಿಣಾಮ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಪ್ಯಾಲೇಸ್ ರಸ್ತೆ ಚಾಲಕಿಯ ವೃತ್ತ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಸ್ತೆ ಬದಿ ಇದ್ದ ಗ್ರಿಲ್ ವಿದ್ಯುತ್ ಪೆಟ್ಟಿಗೆಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪ್ಯಾಲೇಸ್ ರಸ್ತೆಯಲ್ಲೂ ಕೂಡ ಮರ ದರಗುರುಳಿರುವಂತದ್ದು. ಅಂದ್ರೆ ಈ ಒಂದು ಮರ ಏನಿದೆ ಇದು ಬೆಳಿಗ್ಗೆ ಸುಮಾರು ಒಂದು 7 ಗಂಟೆಯ ಸುಮಾರಿಗೆ ರಸ್ತೆಗೆ ಉರುಳಿದೆ. ಅಂದ್ರೆ ಪ್ಯಾಲೇಸ್ ರಸ್ತೆ ಅಂದ್ರೆ ಚಾಲುಕ್ಯ ಸರ್ಕಲ್ ಇಂದ ಮೈಸೂರು ಕಡೆಗೆ ತೆರಳುವಂತ ರಸ್ತೆ, ಮೈಸೂರು ಬ್ಯಾಂಕ್ ಕಡೆ ತೆರಳುವಂತ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂತದ್ದು. ಮರ ಬಿದ್ದು 2 ಗಂಟೆಯಾದರೂ ಬಿಬಿಎಂಪಿ ಸಿಬ್ಬಂದಿ ಇತ್ತ ಸುಳಿಯಲಿಲ್ಲ. ಪಾಲಿಕೆ ಸಿಬ್ಬಂದಿಗಾಗಿ ಕಾದು ಕಾದು ಸುಸ್ತಾದ ಟ್ರಾಫಿಕ್ ಪೊಲೀಸರು ತಾವೇ ಮರ ತೆರವಿಗೆ ಮುಂದಾದ್ರು. ಇದೇ ವೇಳೆ ಸ್ಥಳೀಯರು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡ್ತಾ ಇದ್ರು. ಪಾಲಿಕೆ ಅರಣ್ಯ ವಿಭಾಗದ ಸಿಬ್ಬಂದಿಗೆ ಅದು ಅರಿವೇ ಇಲ್ಲ ಅಂತ ಕಿಡಿಕಾರಿದ್ರು. ಬಿಬಿಎಂಪಿ ಅವರು ಜಲ್ದಿ ಬರಬೇಕು, ರೋಡ್ ಕ್ಲಿಯರ್ ಮಾಡಬೇಕು. ಅವ್ರಿಗೇನೋ ಅಧಿಕಾರ ಅಷ್ಟು ಚೀಪ್ ಆಗಿ ಮಾಡ್ಕೊಂಡವ್ರೆ, ಅದಕ್ಕೆಲ್ಲ ಏನು ಹೇಳೋಕ್ಕಾಗಲ್ಲ ಸರ್. ನಮ್ಮ ರೋಡ್ ಕ್ಲಿಯರ್ ಆಗಿದೆ ಅಂತ ನಾವು ಮಾಡಿದ್ದೀವಿ. ಅಷ್ಟವ್ರಿಗೆ ಬಿಬಿಎಂಪಿ ಬರಬೇಕಾಗಿತ್ತು, ಬಂದಿಲ್ಲ. ನಾವು ಪೊಲೀಸ್ನವರು ಇಬ್ಬರು ಸೇರಿಕೊಂಡು ಎಲ್ಲ ಕಾವು ಕಟ್ ಮಾಡಿದ್ದೀವಿ ಸರ್.